ಇನ್ನು ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಕ್ಷೇಪದ ಸಮರ ಇವತ್ತು ಮತ್ತೊಂದು ಹಂತಕ್ಕೆ ತಲುಪಿದೆ. ರಾಜ್ಯವನ್ನ ಪ್ರತಿನಿಧಿಸುವಂತಹ ಸಂಸದರುಗಳು, ಕೇಂದ್ರ ಸಚಿವರುಗಳು ಇವತ್ತು ಚುನಾವಣಾ ಆಯೋಗದ ಬಾಗಿಲನ್ನು ತಟ್ಟಿದ್ದಾರೆ. ರಾಜ್ಯದಲ್ಲಿ ಮತ ಪರಿಷ್ಕರಣೆ ಕಾಂಗ್ರೆಸ್ನ ಅಣತಿಯಂತೆ ನಡೀತಾ ಇದೆ. ಎಸ್ಐಆರ್ ದುರುಪಯೋಗ ಆಗ್ತಾ ಇದೆ. ಇವರು ಆಲ್ರೆಡಿ ಬಹಳಷ್ಟು ವಿಡಿಯೋ ಪ್ರೂಫ್ಗಳನ್ನೆಲ್ಲ ಇಟ್ಕೊಂಡಿದ್ರಲ್ಲ, ಅದನ್ನ ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟು ಬಹಳ ಗಂಭೀರವಾದಂಥ ಆರೋಪವನ್ನು ಹೊರಿಸಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರುಗಳು ಮಾತ್ರ ಷಡ್ಯಂತ್ರ ನಿಮ್ಮದು, ನಮ್ಮದಲ್ಲ ಅಂತಿದ್ದಾರೆ. ಮುಸಲ್ಮಾನರ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ವೋಟ್ ಹಾಕಬೇಕು, ಅದು ಅವರ ಉದ್ದೇಶವಾಗಿದೆ. ಟೀಕೆ ಮಾಡೋರಿಗೆ ಬೇಡನಾಗ್ತದ ಎಲಬಿಲ್ ನಾಲಿಗೆ ಮಾಡ್ಲಿ. ರಾಜಕೀಯದಲ್ಲಿ ಅಸ್ತ್ರಗಳು ಬದಲಾಗ್ತಾನೆ ಇರ್ತವೆ. ಇವತ್ತು ಒಬ್ಬನ ಕೈಯಲ್ಲಿದ್ದ ಶಸ್ತ್ರ ನಾಳೆ ಮತ್ತೊಬ್ಬರ ಕೈ ಸೇರಿರುತ್ತೆ. ಇದಕ್ಕೆ ಇತ್ತೀಚಿನ ತಾಜಾ ಉದಾಹರಣೆ ಅಂದ್ರೆ ಅದು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ. ಎಸ್ಐಆರ್ ಶುರುವಾದಾಗ ಕಾಂಗ್ರೆಸ್ ಆದಿಯಾಗಿ ವಿಪಕ್ಷಗಳು ಚುನಾವಣಾ ಆಯೋಗವನ್ನ ದೂರಿದ್ವು. ಬಿಜೆಪಿಗೆ ಲಾಭ ತಂದುಕೊಡೋ ಯೋಜನೆ ಅಂತ ದೂರಿದ್ವು. ಆದರೆ ರಾಜ್ಯದಲ್ಲಿನ ಪರಿಸ್ಥಿತಿ ಭಿನ್ನವಾಗಿ ಹೊರಹೊಮ್ಮಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬಿಜೆಪಿ ಹಾಗೂ ಕೇಸರಿಪಾಳ್ಯದ ಮೈತ್ರಿ ಜೆಡಿಎಸ್ ನಾಯಕರು ಆಯೋಗದ ಬಾಗಿಲು ತಟ್ಟಿದ್ದಾರೆ. ವಿಷಯ ಏನು ಅಂದ್ರೆ, ಬೂತ್ ಲೆವೆಲ್ ಆಫೀಸರ್ಗಳು ಮನೆ ಮನೆಗೂ ತೆರಳಬೇಕು, ಪ್ರತಿ ಮನೆಗೂ ಭೇಟಿ ಕೊಟ್ಟು ಎಸ್ಐಆರ್ ಪ್ರಕ್ರಿಯೆ ಮಾಡಬೇಕು. ಆದರೆ ಅಧಿಕಾರಿಗಳು ಮಸೀದಿ, ಮಂದಿರ, ಅಂಗನವಾಡಿ ಹಾಗೂ ಶಾಲಾ ಆವರಣಗಳಲ್ಲಿಯೇ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಿದ್ದಾರೆ. ಈ ನಡೆ ರಾಜ್ಯದಲ್ಲಿ ವಿಪಕ್ಷ ಸ್ಥಾನದಲ್ಲಿರೋ ಬಿಜೆಪಿ ಜೆಡಿಎಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ. ಈ ಕಾರಣಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶೋಭಾ ಕರಂದ್ಲಾಜೆ ಸೇರಿದಂತೆ ಘಟಾನುಘಟಿ ನಾಯಕರೇ ಮುಖ್ಯ ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಈ ಒಂದು ಎಸ್ಐಆರ್ ನ ಪ್ರಕ್ರಿಯೆಯಲ್ಲಿ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ ಕರ್ನಾಟಕದ ರೆಪ್ರೆಸೆಂಟ್ ಮಾಡತಕ್ಕಂಥ ಚುನಾವಣಾ ಆಯುಕ್ತರಿಗೆ ಕೊಟ್ಟಿದ್ದೇವೆ. ಸಿಇಒಗೆ ಒಂದೇ ಒಂದು ಕಮ್ಯುನಿಟಿಯ ಅಂದ್ರೆ ಮುಸಲ್ಮಾನರ ಲೀಡರ್ಸ್ ಗಳ ಕೈಯಲ್ಲಿ ಕೊಟ್ಟು ಆ ಓಣಿಯಲ್ಲಿ ಪ್ರದೇಶದಲ್ಲಿ ಆ ಒಂದು ಬೂತ್ ನಲ್ಲಿ ಅವರೇ ಹೋಗಿ ಮಾಡ್ಕೊಂಡು ಬರುವಂಗೆ ಕಡೆ ಮಾಡಿದಂತ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದೇವೆ. ಅವರಿಗೆಲ್ಲ ಇವಾಗ ಎಸ್ಐಆರ್ ಮಾಡ್ತಾವ್ರಲ್ಲ, ಎಲ್ಲ ಮುಸಲ್ಮಾನ ಈ ಬಾಂಗ್ಲಾದೇಶದವ್ರನ್ನೆಲ್ಲ ಸೇರ್ಸ್ಕೊಂತವ್ರೆ, ಪಾಕಿಸ್ತಾನದವ್ರು ಬಾಂಗ್ಲಾದೇಶದವ್ರನ್ನೆಲ್ಲ ಓಟಿಗೆ ಸೇರ್ಸ್ಕೊಂತಾರೆ. ಅದು ನಾವು ಗೆಲ್ತೀರಿ ಅಂತ. ಹಂಗೆ ಈ ಸರಿ ಅವೆಲ್ಲ ನಡೆಯಲ್ಲ. ಈ ಡ್ಯೂಪ್ಲಿಕೇಶನ್ ಗಳನ್ನ ಹಂಗೆ ಉಳಿಸ್ಕೊಳ್ಬೇಕು. ಯಾರು ಸತ್ತೋಗಿದ್ದಾರೆ ಅವರು ಓಟನ್ನು ಕೂಡ ಉಳಿಸ್ಕೊಳ್ಬೇಕು. ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ಬಂದು ಓಟ್ ಹಾಕಬೇಕು, ಅದು ಅವರ ಉದ್ದೇಶವಾಗಿದೆ. ಈ ಆರೋಪಗಳಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲೂ ಬಿಲ್ಲದ ನಾಲಿಗೆ ಏನೇನೋ ಮಾತಾಡುತ್ತೆ ಅಂತ ವ್ಯಂಗ್ಯವಾಡಿದ್ರು. ತಮ್ಮ ಪಕ್ಷ ನೈಜ ಮತದಾರರು ಬಿಟ್ಟು ಹೋಗದಂತೆ ಶ್ರಮಿಸ್ತಾ ಇದೆ ಅಂತ ಹೇಳಿದ್ರು. ಪಾಪ ಅವ್ರು ರಾಜಕಾರಣ ಮಾಡ್ತವ್ರೆ, ರಾಜಕಾರಣ ಮಾಡೋರಿಗೆ ಬೇಡನಕ್ಕಾಗ್ತದ? ಟೀಕೆ ಮಾಡ್ತಾ ಇದಾರೆ, ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲಬಿಲ್ ನಾಲಿಗೆ ಮಾಡ್ಲಿ. ಈಗ ಬಿಜೆಪಿ ಅವರಾಗ್ಲಿ ಜನತಾದಳದವರು ರಾಜಕೀಯ ಕಾರಣದಿಂದ ಅವ್ರ ಹೇಳಿಕೆಗಳು ಕೊಡೋದ್ರಲ್ಲಿ ಅರ್ಥವಿಲ್ಲ. ಯಾಕೆಂದ್ರೆ ಚುನಾವಣಾಧಿಕಾರಿಗಳು ಅವರು ಅದನ್ನ ಮಾನಿಟರ್ ಮಾಡ್ತಾರೆ. ಯಾರೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸುಮ್ಮನೆ ಪ್ರತಿಭಟನೆ ಮಾಡ್ದಂಗೆ ತೋರಿಸ್ಬೇಕು, ಹೋಗಿ ದೂರು ಕೊಟ್ಟಂಗೆ ಇರಬೇಕು, ಮ್ಯಾಚ್ ಫಿಕ್ಸಿಂಗ್ ಆಗಬೇಕು, ಎಲ್ಲರಿಗೂ ಹೊರಗಿಡ್ಬೇಕಷ್ಟೇ. ಇದೇ ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇರತಕ್ಕಂತ ಈ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರನ್ನ ಬಲಿಪಶುವಾಗಿ ಮಾಡ್ತಾ ಇದ್ದಾರೆ, ಅರಿಕೆ ಕುರಿತಾರ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಈ ಎಸ್ಐಆರ್ ಸಮರ ಮುಂದುವರಿಯೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ರಾಜ್ಯ ಬಿಜೆಪಿ ನಾಯಕರು ಇನ್ನೆರಡು ದಿನದಲ್ಲಿ ನವದೆಹಲಿಗೆ ತೆರಳಲಿದ್ದಾರೆ. ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರು ನೀಡಲು ಸಿದ್ಧತೆ ನಡೆಸಿದ್ದಾರೆ. ಹೀಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಫೈಟ್ ಕುತೂಹಲ ಮೂಡಿಸಿದೆ. ಸುನೀಲ್ ಈರಣ್ಣ ಜೊತೆ ಪ್ರಸನ್ನ, TV9 ಬೆಂಗಳೂರು.